ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಲ್ತುಳಿತದ ಸಂತ್ರಸ್ತರ ಕುಟುಂಬಸ್ಥರ ಭೇಟಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ವಿಜಯ್. ತಮಿಳುನಾಡಿನ ಕರೂರಿನಲ್ಲಿ ಕಾಲ್ತುಳಿತ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂತಹ ಸಂತ್ರಸ್ತರು ಹಾಗೆ ಕುಟುಂಬಸ್ಥರ ಭೇಟಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ ಟಿವಿಕೆ ಸ್ಥಾಪಕ ವಿಜಯ್. ಕುಟುಂಬಸ್ಥರನ್ನ ನೋಡಿ ಸಾಂತ್ವನ ಹೇಳಬೇಕಿದೆ, ಅನುಮತಿಯನ್ನ ನೀಡುವಂತೆ ಕೋರ್ಟ್ಗೆ ವಿಜಯ್ ಅರ್ಜಿಯನ್ನ ಹಾಕಿದ್ದಾರೆ. ಭದ್ರತೆಯನ್ನ ನೀಡುವಂತೆಯೂ ಕೂಡ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ದುರಂತದ ನಂತರ ವಿಜಯ್ಗೆ ಜೀವ ಬೆದರಿಕೆಯ ಕರೆ ಕೂಡ ಬಂದಿರುವಂತದ್ದು. ವಿಜಯ್ಗೆ ಜೀವ ಬೆದರಿಕೆ ಹಾಕಿದ್ದಾರೆ ಕಿಡಿಗೇಡಿಗಳು. ಚೆನ್ನೈನ ನೀಲಾಂಕರೈನಲ್ಲಿರುವಂತಹ ನಿವಾಸಕ್ಕೆ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ಈಗಾಗಲೇ ಮನೆಗೆ ಸೆಕ್ಯೂರಿಟಿಯನ್ನ ಒದಗಿಸಿದ್ದಾರೆ ಚೆನ್ನೈನ ಪೊಲೀಸರು. ರಾಜಕೀಯ ತಿಕ್ಕಾಟಕ್ಕೆ ಈ ಒಂದು ಕಾಲ್ತುಳಿತ ದುರ್ಘಟನೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ರಾಜಕೀಯ ತಿಕ್ಕಾಟಕ್ಕೆ ತಮಿಳುನಾಡಿನ ರಾಜಕೀಯದಲ್ಲಿ ಆಡಳಿತ ಪಕ್ಷ ಡಿಎಂಕೆ ಎಡವಟ್ಟಿನಿಂದ ದುರಂತ ಸಂಭವಿಸಿದೆ. ಕಾಲ್ತುಳಿತದ ದುರಂತ ನಡೆದಿದೆ ಅಂತ ಕೂಡ ಹೇಳಿರುವಂತದ್ದು ವಿಜಯ್. ದುರ್ಘಟನೆ ನಡೆಯುತ್ತಿರಲಿಲ್ಲ ಹೀಗಂತ ಡಿಎಂಕೆ ಮೇಲೆ ಹರಿಹಾಯ್ದಿದ್ದಾರೆ ನಟ ದಳಪತಿ ವಿಜಯ್. ವಿಜಯ್ ಈಗಾಗಲೇ ತಮಿಳುನಾಡಿನ ರಾಜಕೀಯಕ್ಕೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟರು. ಆದರೆ ಇದೇ ವಿಚಾರವಾಗಿ ಒಂದು ಪಕ್ಷ ಸಂಘಟನೆಯ ಸಭೆಯನ್ನ ಕೂಡ ಹಮ್ಮಿಕೊಂಡಿದ್ರು. ಅಂದರೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ರು. ಅವ್ರು ಅನ್ಕೊಂಡಿದ್ದು ಒಂದು 10,000 ಜನ ಬರ್ತಾರೆ ಅಂತ. ಆದರೆ 10,000 ಹೋಗಿ 50,000ಕ್ಕೂ ಹೆಚ್ಚು ಜನ ಅಲ್ಲಿ ಸೇರೋ ಹಾಗಾಯಿತು. ಆಮೇಲೆ ಡಿಎಂಕೆ ಸರ್ಕಾರದ ಹತ್ತಿರ ವಿಜಯ್ ಅವರು ಕೇಳಿದಂತಹ ಜಾಗವೇ ಬೇರೆ, ಸರ್ಕಾರ ಅಲರ್ಟ್ ಮಾಡಿದಂತಹ ಜಾಗವೇ ಬೇರೆ. ಸೊ ಹೀಗಾಗಿ ಗೊಂದಲ ಉಂಟಾಗಿದೆ, ಇದರಿಂದಾಗಿ ಕಾಲ್ತುಳಿತ ಉಂಟಾಗಿದೆ. ಇದರಲ್ಲಿ ನನ್ನ ತಪ್ಪಿಲ್ಲ ಅಂತ ವಿಜಯ್ ಅವರು ಹೇಳ್ತಾ ಇದ್ದಾರೆ. ಆದರೂ ಕೂಡ ಇದೆಲ್ಲದರ ನಡುವೆ ಒಂದು ಟ್ವೀಟ್ ಮಾಡಿದ್ರು. ಅದಾದ ನಂತರ ನಾನು ಕೂಡ ಸಂತ್ರಸ್ತರನ್ನ ಮೀಟ್ ಮಾಡಬೇಕಾಗಿದೆ, ಅವರ ಕುಟುಂಬಸ್ಥರ ಜೊತೆಗೆ ನಾನು ಮಾತನಾಡಬೇಕಾಗಿದೆ, ಅವರಿಗೆ ಸಾಂತ್ವನವನ್ನ ಹೇಳಬೇಕಾಗಿದೆ. ನನಗೆ ಈಗಾಗಲೇ ಜೀವ ಬೆದರಿಕೆ ಕರೆ ಕೂಡ ಬಂದಿರುವಂಥದ್ದು. ಹೀಗಾಗಿ ನನಗೆ ಒಂದು ಸೆಕ್ಯೂರಿಟಿಯನ್ನು ವಹಿಸಿದ್ರೆ ನಾನು ಕೂಡ ಕುಟುಂಬಸ್ಥರನ್ನ ಭೇಟಿ ಮಾಡ್ತೀನಿ ಅಂತ ನ್ಯಾಯಾಧೀಶರ ಮೊರೆ ಹೋಗಿರುವಂಥದ್ದು. ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ.